ಬಿಜೆಪಿ ಹೆಚ್ಚುತ್ತಾ ಇರುವಂತಹ ಅಹಮನ್ನ ಮೌನವಾಗಿ ಪ್ರತಿಭಟಿಸುವ ಮೂಲಕ ಆರ್ಎಸ್ಎಸ್ ಅಂತರವನ್ನ ಕಾಯ್ದುಕೊಂಡಿದೆಯಾ? ಪ್ರಮುಖ ನಿರ್ಧಾರಗಳಲ್ಲಿ ಆರ್ಎಸ್ಎಸ್ ಅನ್ನ ಬದಿಗಿಡೋ ಮೂಲಕ ಬಿಜೆಪಿ ಬಂಡಾಯವನ್ನ ತೋರಿಸ್ತಾ ಇದೆಯಾ? ಬಿಜೆಪಿ ನಾಯಕತ್ವಕ್ಕೆ ಆರ್ಎಸ್ಎಸ್ ನ ಆಯ್ಕೆಗೆ ಬಿಜೆಪಿಯ ಪ್ರತಿರೋಧ ಈ ಬೆರಕೆ ಕಾರಣನಾ? ಬಿಜೆಪಿ ತನ್ನ ಮಾತೃ ಸಂಘಟನೆಯನ್ನೇ ನಿರ್ಲಕ್ಷಿಸುವ ಮೂಲಕ ಪ್ರಾಬಲ್ಯ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿದೆಯಾ? ಬಿಜೆಪಿ ಆರ್ಎಸ್ಎಸ್ ನ ಮಾತನ್ನು ಕೇಳಲಾರದಷ್ಟು ಈಗ ಶಕ್ತಿಶಾಲಿ ಆಗ್ಬಿಟ್ಟಿದೆಯಾ? ಇದು ಬಿಜೆಪಿ ತನ್ನ ಸೈದ್ಧಾಂತಿಕ ಬೇರುಗಳಿಂದ ತುಂಬಾ ದೂರ ಸರಿದಿದೆ ಅನ್ನೋದ್ರ ಸೂಚನೆನಾ? ಆರ್ಎಸ್ಎಸ್ ಹಾಗೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ಬರ್ತಾ ಇರುವಂತಹ ಸುದ್ದಿಗಳ ಆಧಾರದಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಆರ್ಎಸ್ಎಸ್ ಮತ್ತೆ ಬಿಜೆಪಿ ನಡುವೆ ನಿಜವಾಗಿಯೂ ಏನಾಗ್ತಾ ಇದೆ ಅನ್ನೋದು ಇತ್ತೀಚೆಗೆ ದೊಡ್ಡ ಪ್ರಶ್ನೆಯಾಗಿ ಎದುರಾಗ್ತಾನೆ ಇದೆ. ಸಂಘ ಮತ್ತೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ದೊಡ್ಡ ಸುದ್ದಿ ಬಂದಿದೆ. ರಾಜಸ್ಥಾನ ಪತ್ರಿಕಾ ವರದಿಯ ಪ್ರಕಾರ ಬಿಜೆಪಿ ವಿಷಯದಲ್ಲಿ ಸಂಘ ದೊಡ್ಡದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಂಘ ಮತ್ತೆ ಬಿಜೆಪಿ ನಡುವಿನ ಸಂಬಂಧ ಇನ್ನು ಮುಂದೆ ಈಗ ಮೊದಲಿನ ಹಾಗೆ ಉಳಿಯೋದಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಹೇಳ್ತಾ ಇದೆ. ಈ ಸಂಬಂಧದಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ? ಆರ್ಎಸ್ಎಸ್ ಮತ್ತೆ ಬಿಜೆಪಿ ಹಾದಿಗಳು ಬೇರೆ ಆಗಲಿವೆಯಾ? ಈ ಸುದ್ದಿ ಸಣ್ಣದಲ್ಲ. ಯಾಕಂದ್ರೆ ಈಗ ಹೇಳಲಾಗ್ತಾ ಇರುವ ಪ್ರಕಾರ ಸಂಘ ಎರಡು ವಿಷಯಗಳನ್ನ ಇಲ್ಲಿ ಸ್ಪಷ್ಟವಾಗಿ ನಿರ್ಧಾರ ಮಾಡಿದೆ. ಬಿಜೆಪಿಯ ಸಂಘಟನಾ ಕಾರ್ಯವನ್ನ ಬಲಪಡಿಸೋದಕ್ಕೆ ಸಂಘ ತನ್ನ ಪ್ರಚಾರಕರನ್ನ ಕಳಿಸೋದು ಭಾರತೀಯ ಜನಸಂಘದ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಆಗಿದೆ ಅಂತ ಸಂಘ ಹೇಳುತ್ತೆ. ಆದ್ರೆ ಅದು ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ. ಈಗ BL ಸಂತೋಷ್ ಕೇಂದ್ರದಲ್ಲಿ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಪ್ರತಿ ರಾಜ್ಯದಲ್ಲಿ ಬಿಜೆಪಿ ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಸಂಘದ ಪ್ರಚಾರಕರಾಗಿದ್ದಾರೆ. ಆದ್ರೆ ಇನ್ನು ಮುಂದೆ ಸಂಘ ತನ್ನ ಪ್ರಚಾರಕರನ್ನ ಬಿಜೆಪಿಯ ಸಂಘಟನಾ ಕೆಲಸಕ್ಕೆ ಕಳಿಸೋದಿಲ್ಲ. ಅಂದ್ರೆ ಇನ್ನು ಮುಂದೆ ಬಿಜೆಪಿ ತನ್ನದೇ ಆದಂತಹ ಸಂಘಟನಾ ಕಾರ್ಯದರ್ಶಿಗಳನ್ನ ಪಕ್ಷದೊಳಗೆ ಹುಡುಕೊಳ್ಬೇಕಾಗತ್ತೆ. ಹೀಗಂತ ದೆಹಲಿಯ ಉತ್ತರ ಭಾರತದ ಹಿರಿಯ ರಾಜಕೀಯ ಪತ್ರಕರ್ತರು ವರದಿ ಮಾಡ್ತಾ ಇದ್ದಾರೆ. ಮೊದಲು ಆರ್ಎಸ್ಎಸ್ ನ ಈ ಸಂಘಟನಾ ಕಾರ್ಯದರ್ಶಿಗಳು ಸಂಘ ಮತ್ತೆ ಬಿಜೆಪಿ ನಡುವೆ ಸಂವಹನ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರ ಕೆಲಸ ಬಹಳ ಮುಖ್ಯವಾದುದಾಗಿರ್ತಾ ಇತ್ತು. ಅವರು ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ರು. ಒಂದ್ ರೀತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು. ಒಂದು ಡೇರೆಗೆ ಮಧ್ಯದ ಕಂಬ ಇದ್ದು ಅದು ಡೇರೆಯನ್ನ ಹಾಗೇನೆ ಇಡೋ ಹಾಗೆ ಮಾಡುತ್ತೆ. ರಾಜ್ಯಗಳಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಘದ ಪ್ರಚಾರಕರು ಆ ಕೆಲಸವನ್ನ ಮುಂದುವರಿಸ್ತಾರೆ. ಮತ್ತೆ ಅವರ ಅಧಿಕಾರಾವಧಿ ಮುಗಿದ ನಂತರ ಸಂಘಕ್ಕೆ ಮರಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಪ್ರಸ್ತುತ ಸಂಘದಿಂದ ಬಂದಿರುವಂತಹ BL ಸಂತೋಷ್. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ಇನ್ನು ಮುಂದೆ ಅವ್ರ ಹಾಗೇನೆ ಆರ್ಎಸ್ಎಸ್ ನಿಂದ ಬಂದಿರುವಂತಹ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಯಲ್ಲಿ ಇರೋದಿಲ್ಲ. ಬಿಜೆಪಿ ಸ್ವತಃ ಅಂತಹ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳನ್ನ ಹುಡ್ಕೊಳ್ಬೇಕಾಗತ್ತೆ ಈಗ. ಆದ್ರೆ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಸಂಘ ಇಷ್ಟೊಂದು ಕಠಿಣ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ ಅನ್ನೋದು. ಅದರ ಪ್ರಚಾರಕರು ಏನಾದ್ರೂ ದೂರು ನೀಡಿದಾರಾ? ಅದಕ್ಕೊಂದು ದೊಡ್ಡ ಕಾರಣ ಇದೆ. ಅದರ ಜೊತೆಗೆ ಸಂಘ ತೆಗೆದುಕೊಂಡಂತ ಮತ್ತೊಂದು ನಿರ್ಧಾರ ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ. ಸಂಘ ಇನ್ನು ಮುಂದೆ ಬಿಜೆಪಿಯ ವ್ಯವಹಾರಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಂಘದ ಇಂಥ ನಿರ್ಧಾರದಿಂದ ಬಿಜೆಪಿ ಪಾಳ್ಯದಲ್ಲಿ ಸಂತೋಷದ ವಾತಾವರಣ ಇದೆಯಾ? ಅಷ್ಟಕ್ಕೂ ಸಂಘ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ಬೇಕಾಯ್ತು? ಸಂಘದ ಕೆಲವು ನಿರ್ಧಾರಗಳನ್ನ ಬಿಜೆಪಿ ಹೈಕಮಾಂಡ್ ಅಥವಾ ಮೋದಿ ಸರ್ಕಾರ ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾ? ವಿಶ್ಲೇಷಕರ ಪ್ರಕಾರ ಹಾಗಾಗಿದೆ. ಮತ್ತೆ ಆರ್ಎಸ್ಎಸ್ ತೀವ್ರ ಅಸಮಾಧಾನಗೊಂಡಿದೆ. ಬಿಜೆಪಿ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷ ಗಾದಿಗೆ ಆರ್ಎಸ್ಎಸ್ ಸೂಚಿಸಿದಂತ ಹೆಸರನ್ನ ಒಪ್ಪೋದಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿನೇ ಸಂಘ ಈಗ ಕೋಪಗೊಂಡಿದ್ಯಾ? ಅಥವಾ ಯಾವುದಾದ್ರೂ ವಿಷಯವಾಗಿ ಬಿಜೆಪಿ ಹೈಕಮಾಂಡ್ ಸಂಘದ ಬಗ್ಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆಯಾ? 75 ವರ್ಷಗಳಿಗೆ ನಿವೃತ್ತಿ ಹೊಂದುವಂತಹ ಬಿಜೆಪಿಯ ಯೋಜನೆ ಮೋದಿಗೆ ಅನ್ವಯ ಆಗೋದಿಲ್ವಾ? ಬಿಜೆಪಿ ಇದನ್ನ ಸಂಘಕ್ಕೆ ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಸಂಘ ಇಂಥ ನಿರ್ಧಾರಗಳಿಗೆ ಬರ್ತಾ ಇದೆ ಅಂತ ಹೇಳಲಾಗ್ತದೆ. ನಮ್ಮ ಮಾತುಗಳನ್ನ ಬಿಜೆಪಿ ಒಪ್ಪದಿರುವಾಗ ನಾವು ನಮ್ಮ ಪ್ರಚಾರಕರನ್ನ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಯಾಕೆ ಕಳುಹಿಸಬೇಕು ಅನ್ನುವಂಥ ಒಂದು ಆಲೋಚನೆಯನ್ನ ಸಂಘದ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ನಾವು ಬಿಜೆಪಿಯ ಪ್ರತಿಯೊಂದು ನಡೆಯಲು ಕೂಡ ಹಸ್ತಕ್ಷೇಪವನ್ನ ಮಾಡಿ ಅದರ ಬೆಳವಣಿಗೆಗೆ ಯಾಕೆ ಅವಕಾಶವನ್ನ ಮಾಡಿಕೊಡ್ಬೇಕು? ಇಂಥ ಪ್ರಶ್ನೆಯನ್ನ ಈಗ ಸಂಘ ಕೇಳ್ಕೊಳ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈಗಿರುವಂತಹ ವರದಿಗಳ ಪ್ರಕಾರ ಸಂಘ ತನ್ನ ಪ್ರಚಾರಕರನ್ನ ಎರಡು ರೀತಿಯಲ್ಲಿ ತೆಗೆದುಹಾಕೋದಿಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಸಂಘದಲ್ಲಿ ಅಂತವ್ರ ಸಂಖ್ಯೆ ಕಡಿಮೆ ಆಗಿದೆ. ಇನ್ನು ಎರಡನೇದಾಗಿ ಸಂಘ ಗಮನಿಸಿರುವ ಅಂಶ ಏನು ಅಂತ ಅಂದ್ರೆ ಕಳೆದ 10-11 ವರ್ಷಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜೆಪಿಗೆ ಸಂಘಟನಾ ಕಾರ್ಯದರ್ಶಿಗಳಾಗಿ ಹೋದಂತಹ ಪ್ರಚಾರಕರು ಸಂಘಟನಾ ಕೆಲಸದ ಮೇಲೆ ಗಮನ ಹರಿಸೋದಿಕ್ ಸಾಧ್ಯ ಆಗೋದಿಲ್ಲ. ಅವರು ಸಂಘಟನೆಗೆ ಸಮಯ ಮಾಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಅವರು ರಾಜಕೀಯ ಒಳಸಂಚುಗಳು ಮತ್ತಿತರ ತಂತ್ರಗಾರಿಕೆಯಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಕೆಳ ಮತ್ತೆ ಮಧ್ಯಮ ಮಟ್ಟದಲ್ಲಿ ಹೊರಗಿನಿಂದ ಬಹಳಷ್ಟು ನಾಯಕರು ಬಿಜೆಪಿಗೆ ಬಂದಿದ್ದಾರೆ.
ಕೆಲವರು ಕಾಂಗ್ರೆಸ್ನಿಂದ ಬಂದಿದ್ದಾರೆ, ಕೆಲವರು NCP ಇಂದ ಬಂದಿದ್ದಾರೆ, ಕೆಲವರು ಶಿಂಧೆ ಶಿವಸೇನೆಯಿಂದ ಬಂದಿದ್ದಾರೆ, ಕೆಲವರು TMC ಇಂದ ಅಥವಾ ಕೆಲವರು RJD ಇಂದ ಕೂಡ ಬಂದಿದ್ದಾರೆ. ಆ ಯಾವುದೇ ನಾಯಕರ ಸಿದ್ಧಾಂತ ಸಂಘದ ಸಿದ್ಧಾಂತಕ್ಕೆ ಹೊಂದಿಕೆ ಆಗೋದಿಲ್ಲ. ಹೊರಗಿನಿಂದ ಬಂದಂತ ಅಂತಹ ಜನರಿಗೆ ಆಮಿಷ ಒಡ್ಡಿ ಬಿಜೆಪಿ ಒಳಗೆ ಸ್ಥಾನಗಳನ್ನ ನೀಡಲಾಯಿತು, ಮನ್ನಣೆಯನ್ನ ನೀಡಲಾಯಿತು. ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರು ಹೊರಗಿನಿಂದ ಬಂದವರಿಗೆ ಕಾರ್ಪೆಟ್ ಹಾಸೋದನ್ನ ಮುಂದುವರಿಸ್ತಾರ? ಬಿಜೆಪಿ ಕಾರ್ಯಕರ್ತರು ಕುರ್ಚಿಗಳನ್ನ ಹಾಕೋದು ತೆಗೆಯೋದನ್ನಷ್ಟೇ ಮಾಡ್ಕೊಂಡು ಉಳಿತಾರ? ಈ ಕೆಲಸಕ್ಕೆ ಮಾತ್ರನೇ ಅವರು ಸೀಮಿತರಾಗಿ ಉಳಿತಾರ? ಇಲ್ಲಿ ಒಂದಂತೂ ಸ್ಪಷ್ಟ, ಆ ಕಾರ್ಯಕರ್ತರ ಅಸಮಾಧಾನ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ತಲುಪ್ತಾ ಇದೆ. ಬಿಜೆಪಿ ಆಡಳಿತ ಪಕ್ಷವಾಗಿರುವಂತಹ ರಾಜ್ಯಗಳಲ್ಲಿ ತನ್ನ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ನೀಡೋದ್ರ ಬಗ್ಗೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಒತ್ತು ನೀಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ಮುಖ್ಯಮಂತ್ರಿ ಕೆಲವೊಮ್ಮೆ ಇದನ್ನು ಒಪ್ಕೊಂಡಿದ್ದಾರೆ, ಕೆಲವೊಮ್ಮೆ ಒಪ್ಪದೇ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಯಾವಾಗ್ಲೂ ಇದನ್ನೇ ನಂಬಿದೆ. ಅದು ಯಾವಾಗಲೂ ಪ್ರಧಾನ ಕಾರ್ಯದರ್ಶಿಗಳ ಸಲಹೆಯನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥ ಅಸಮಾಧಾನ ಇದೆ. ಯಾಕಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಉಳಿಲೇಬೇಕು, ಆದ್ರೆ ಸಂಘ ಅಧಿಕಾರಕ್ಕೆ ರಚನೆಯಾದದ್ದಲ್ಲ. ಸಂಘವನ್ನು ಉಳಿಸೋದು ಬಹಳ ಮುಖ್ಯ ಅಂತ ಅಷ್ಟೇ ಅದು ಭಾವಿಸುತ್ತೆ. ಮತ್ತೆ ಹೊರಗಿನಿಂದ ಬರುವಂತ ಜನರ ಈ ಮಿಶ್ರಣ ಬಿಜೆಪಿಯ ಮೂಲ ತತ್ವಕ್ಕೆ ಹಾನಿ ಮಾಡ್ತಾ ಇದೆ ಅನ್ನೋದು ಸಂಘದ ಆತಂಕ ಆಗಿದೆ. ಹಾಗೆ ಮೂಲ ತತ್ವಕ್ಕೆ ಹಾನಿಯಾಗುವಂತಹ ಸಂದರ್ಭದಿಂದ ಬಿಜೆಪಿಯನ್ನು ಉಳಿಸಬೇಕು ಅಂತ ಸಂಘ ಬಯಸುತ್ತೆ. ಬಿಜೆಪಿಯ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತ ಕೂಡ ಸಂಘ ಭಾವಿಸುತ್ತೆ. ಆದ್ರಿಂದ ಬಹುಶಃ ಈಗ ಹೊರಗುಳಿಯುವ ಮೂಲಕ ಅದು ಬಿಜೆಪಿಯನ್ನ ಅದ್ರ ಪಾಡಿಗೆ ಬೆಳೆಯೋದಕ್ಕೆ ಬಿಡೋದಕ್ಕೆ ಸಾಧ್ಯ ಆಗಬಹುದು. ಇನ್ನು ಎರಡನೇ ಅಂಶ ಏನು ಅಂತ ಅಂದ್ರೆ, ಸಂಘ ಈಗ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಬಯಸೋದಿಲ್ಲ. ಅದು 100 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದೆ. ಸಾಮಾಜಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಸಂಘ ಭಾವಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಚಾರಕರ ಕೊರತೆ ಇದೆ. ಹಾಗಾದ್ರೆ ಪ್ರಚಾರಕರನ್ನ ಬಿಜೆಪಿಗೆ ಯಾಕೆ ಕಳಿಸಬೇಕು? ಮೋದಿ ಚುನಾವಣೆಗಳಲ್ಲಿ ಮತ್ತೆ ರಾಜಕೀಯ ರಂಗದಲ್ಲಿ ಬಲವಾದಂತ ಹಿಡಿತವನ್ನ ಹೊಂದಿದ್ದಾರೆ ಅಂತ ಸಂಘ ಭಾವಿಸುತ್ತೆ. ಆದ್ರೆ ಮೋದಿಜಿ ಅವರಿಗೆ ಸಾಮಾಜಿಕ ರಂಗದಲ್ಲಿ ಹೆಚ್ಚಿನ ಹಿಡಿತ ಇಲ್ಲ ಅಂತ ಹೇಳ್ತಾರೆ ವಿಶ್ಲೇಷಕರು. ಸಂಘ ಸಾಮಾಜಿಕ ರಂಗದಲ್ಲಿ ತನ್ನ ಹಿಡಿತವನ್ನು ವ್ಯಾಪಕಗೊಳಿಸೋದಿಕ್ಕೆ ಬಯಸುತ್ತೆ. ಸಾಮಾಜಿಕ ರಂಗದಲ್ಲಿ ವನವಾಸಿ ಕಲ್ಯಾಣ ಆಶ್ರಮದ ಮೂಲಕ ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ ಅಭಿಯಾನ ನಡೀತಾ ಇದೆ. ಈಶಾನ್ಯದ ಕೆಲವು ನಕ್ಸಲ ಪೀಡಿತ ರಾಜ್ಯಗಳಲ್ಲಿ ಮತ್ತೆ ಬುಡಕಟ್ಟು ಪ್ರದೇಶಗಳಲ್ಲಿಯೂ ಕೂಡ ದಲಿತರು, ಹಿಂದುಳಿದ ವರ್ಗಗಳನ್ನ ಹಿಂದುತ್ವದ ತೆಕ್ಕೆಗೆ ತರುವಂತಹ ಕೆಲಸವನ್ನ ಸಂಘ ಮಾಡ್ತಾ ಇದೆ. ಅಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಅಂತ ಅದು ಭಾವಿಸುತ್ತೆ. ಹಾಗಾದ್ರೆ ಸಂಘ ಬಿಜೆಪಿಯನ್ನ ಸಂಘ ಮುಕ್ತಗೊಳಿಸೋದಿಕ್ಕೆ ಬಯಸುತ್ತಾ? ಬಿಜೆಪಿ ಸಂಘದಿಂದ ಮುಕ್ತ ಆಗೋದಿಕ್ಕೆ ಬಯಸುತ್ತೆ ಅನ್ನುವಂಥ ಅರ್ಥದಲ್ಲಿ JP ನಡ್ಡಾ ಅವರು ಲೋಕಸಭೆ ಚುನಾವಣೆಯ ಸಮಯದಲ್ಲಿನೇ ಹೇಳ್ಬಿಟ್ಟಿದ್ರು. ಆರಂಭದಲ್ಲಿ ನಾವು ಅಷ್ಟು ಸಶಕ್ತರಾಗಿರ್ಲಿಲ್ಲ, RSSನ ಅಗತ್ಯ ಇರುತ್ತೆ. ಇವತ್ತು ನಾವು ಬೆಳೆದಿದ್ದೀವಿ, ನಾವು ಸ್ವತಃ ಸಮರ್ಥರಿದ್ದೀವಿ, ಹಾಗಾಗಿ ಈಗ ಬಿಜೆಪಿ ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳಬಹುದು ಅಂತ ನಡ್ಡಾ ಅವರು ಹೇಳಿದ್ರು. ಆದ್ರೆ ಹೀಗಾಗೋದು ಸಂಘ ಮತ್ತೆ ಬಿಜೆಪಿಗೆ ಎರಡಕ್ಕೂ ಪ್ರಯೋಜನಕಾರಿನಾ? ಇದು ಕೂಡ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಡ್ಡಾ ನಮಗ್ ನಾವೇ ಸಾಕು ಅಂತ ಹೇಳಿದ್ದು, ಆ ಚುನಾವಣೆಯಲ್ಲಿ ಏನಾಯ್ತು? 400 ಸೀಟ್ಗಳನ್ನ ಗೆಲ್ಲೋದಕ್ಕೆ ಹೊರಟಂತಹ ಬಿಜೆಪಿ ಇದ್ದು 300ರಲ್ಲೂ ಕೂಡ 60 ಸೀಟ್ ಹೋಗಿ ಬಹುಮತವನ್ನ ಕಳ್ಕೊಳ್ತು. ಈಗ ಮಿತ್ರ ಪಕ್ಷಗಳ ಆಸರೆಯಲ್ಲಿ ಸರ್ಕಾರ ನಡೆಸಬೇಕಾದಂತಹ ಅನಿವಾರ್ಯತೆಗೆ ಬಿಜೆಪಿ ಸಿಲುಕಿದೆ. ನಮಗೆ RSSನ ಅಗತ್ಯ ಇಲ್ಲ ಅಂತ ಹೇಳಿ ಈಗ ಬೇರೆ ಪಕ್ಷಗಳ ಆಸರೆಯನ್ನ ಪಡಿಬೇಕಾಗಿದೆ. ಆದ್ರೆ RSS ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಕೆಲಸ ಮಾಡಿದ ಹರಿಯಾಣ ಹಾಗೆ ಮಹಾರಾಷ್ಟ್ರ ಮತ್ತೆ ದಿಲ್ಲಿಯಲ್ಲಿ ಏನಾಯ್ತು? 3 ಕಡೆ ಬಿಜೆಪಿ ಸರ್ಕಾರ ಬಂದಿದೆ, ಅದು ಪ್ರಚಂಡ ಗೆಲುವಿನೊಂದಿಗೆ. ಮೂಲಗಳು ಹೇಳೋ ಪ್ರಕಾರ ಬಿಜೆಪಿ ಮತ್ತೆ ಸಂಘ ಎರಡು ತಮ್ಮದೇ ಆದಂತಹ ಮಿತಿಗಳನ್ನು ನಿಗದಿಪಡಿಸಿಕೊಂಡಿವೆ. ಅವೆರಡೂ ಕೂಡ ತಮ್ಮ ಮಿತಿಗಳನ್ನು ಕಂಡುಕೊಂಡಿವೆ. RSS ಮತ್ತೆ ಬಿಜೆಪಿ ಎರಡು ತಮ್ಮ ಮಿತಿಯೊಳಗೆ ಉಳಿಯುತ್ತವೆ, ಮತ್ತೆ ಯಾವುದೇ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ಹಸ್ತಕ್ಷೇಪಕ್ಕಿಂತ ಸಹಕಾರಕ್ಕೆ ಒತ್ತು ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಂಬಂಧ ಏನು ಒಡಿತಾ ಇಲ್ಲ ಇಲ್ಲಿ, ಆದ್ರೆ ಸಂಘ ತನ್ನನ್ನ ಬಿಜೆಪಿಗೆ ಸಹಕಾರ ನೀಡೋದಿಕ್ಕೆ ಸೀಮಿತಗೊಳಿಸ್ತಾ ಇದೆ. ಸಂಘ ತನ್ನ ಪ್ರಚಾರಕರು ಮತ್ತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡವ್ರ ಮೇಲೆ ನಿಯಂತ್ರಣವನ್ನ ಹೆಚ್ಚು ಮಾಡುತ್ತೆ. ಸಂಘ ಮತ್ತೆ ಬಿಜೆಪಿ ಎರಡಕ್ಕೂ ಕೂಡ ಪರಸ್ಪರ ಅಗತ್ಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಪರಸ್ಪರ ಈ ಸಂಘರ್ಷ ಸಂಘಕ್ಕೂ ಮತ್ತೆ ಬಿಜೆಪಿಗೂ ಹಾನಿ ಮಾಡುತ್ತೆ, ಮತ್ತೆ ಅಂತಹ ಸಂಘರ್ಷಕ್ಕೆ ಯಾವುದೇ ಪರಿಹಾರ ಇಲ್ಲ. ಆದ್ರಿಂದ ಅವೆರಡೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಇಂತಹ ಪರಿಹಾರವನ್ನ ಕಂಡುಕೊಳ್ಳಲಾಗಿದೆ ಅನ್ನೋದು ಈಗಿನ ಮಾತು. ಪರಸ್ಪರ ಹಸ್ತಕ್ಷೇಪ ಮಾಡೋದಿಲ್ಲ, ಆದ್ರೆ ಸಂಪೂರ್ಣವಾಗಿ ಸಹಕರಿಸ್ತೀವಿ. ಇದು ಸಂಘ ಮತ್ತೆ ಬಿಜೆಪಿ ನಡುವಿನ ಹೊಸ ತತ್ವ ಅನ್ನುವಂತೆ ಕಾಣ್ತಾ ಇದೆ ಈಗ. ಆದ್ರೆ RSS ತನ್ನ ರಾಜಕೀಯ ಕೂಸನ್ನ ಅದರಷ್ಟಕ್ಕೆ ಬಿಟ್ಟು ಬಿಡೋದು ಅಂತ ಅಂದ್ರೆ ಆಗೋ ಹೋಗೋ ಮಾತಾ ಇದು. ಈ ಹಿಂದೆಯೂ ಕೂಡ ಅದು ಎಷ್ಟು ಬಾರಿ ಇದೇ ರೀತಿ ಬಿಜೆಪಿ ಸ್ವತಂತ್ರ, ನಾವದ್ರ ಗೊಡವೆಗೆ ಹೋಗೋದಿಲ್ಲ ಅಂತ RSS ಹೇಳಿದೆ. ಆದ್ರೆ ಆಗೆಲ್ಲ ಬಿಜೆಪಿ ಹೇಗೆ ಚುನಾವಣೆಗಳಲ್ಲಿ ಪೆಟ್ಟು ತಿಂದಿದೆ, ಆಗ ಮತ್ತೆ ಹೇಗೆ RSS ಬಂದು ಸಿಟ್ಟು ಮಾಡ್ಕೊಂಡು ಹೋದಂಥ ಮಗನನ್ನ ಕೈ ಹಿಡಿದ ಹಾಗೆ ಬಿಜೆಪಿಯ ಕೈ ಹಿಡಿದಿದೆ. ಆದ್ರೆ ಈ ಬಾರಿ ಮೋದಿ ಮತ್ತೆ ಅಮಿತ್ ಶಾ ಅವರ ಜೋಡಿಯ ನೇತೃತ್ವದಲ್ಲಿರುವಂತಹ ಬಿಜೆಪಿ ಹಾಗೆ RSS ನಡುವೆ ಏನೇನಾಗಲಿದೆ, ಮುಂದಿನ ದಿನಗಳಲ್ಲಿ ಅವು ಹೇಗಿರಲಿವೆ, ಇದೇ ನಿಜವಾಗಿಯೂ ಅವುಗಳ ನಡುವಿನ ಹೊಸ ಸೂತ್ರವಾಗಿರಲಿದೆಯಾ? ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.